ಇವತ್ತಿಂದ ನಮ್ಮ ಅಕ್ಕ ನಮ್ಮ ಜೊತೆ ವಿಡಿಯೋಸ್ ಮಾಡೋದಕ್ಕೆ ಬರಲ್ವಂತೆ. ಈಗ ಇವ್ರ ಜೊತೆ ಇನ್ನು ವಿಡಿಯೋಸ್ ಮಾಡೋದೇ ಬೇಡ. ಬೆಳಿಗ್ಗೆನೇ ಎದ್ದು 2 EMI ಇದ್ದು ಅಂದ್ಬಿಟ್ಟು ಅದಕ್ಕೆ ದುಡ್ಡು ಹಾಕಳವ ಅಂದ್ಬಿಟ್ಟು ATM ಹತ್ರ ಬಂದೆ. ನಮ್ಮ ಲೈಫೇ ಖರಾಬು ಅಂತಂದ್ರೆ ಈ ಮಿಷಿನ್ ಅದಕ್ಕಿಂತ ಖರಾಬು. ಏನಕ್ಕೆ ಅಂತಂದ್ರೆ 5,000 ದುಡ್ಡು ಹಾಕಿದ್ರೆ ಬಡಿ ಮಗಂದು 3,500 ಹೇಳ್ಕೊಂಡು ಇನ್ನೂ 1,500 ಆ ದುಡ್ಡನ್ನ ಆಚೆಗೆ ಕಳಿಸ್ಬಿಡ್ತು. ಅದಕ್ಕೆ ಇನ್ನೂ ಗೊತ್ತಿಲ್ಲ ನಾವೆಂತ ಕಿಲಾಡಿ ನನ್ನ ಮಕ್ಕಳು ಅಂತ. ಅದಕ್ಕೆ 2-3 ದಪ್ಪ ಹಾಕಿ ಆತಗೆ 1,500 ದುಡ್ಡು ಹಾಕಿಸ್ಬಿಟ್ಟೆ. ಆಮೇಲೆ ಅಲ್ಲಿಂದ ಸೀದಾ ಹೊಲ್ತಕ್ ಬಂದೆ. ಹೆಂಗೋ ಸದ್ಯಕ್ಕೆ ಮಳೆ ಹಿಡ್ಕೊಬಿಟ್ಟಿತ್ತು. ನನಗಂತೂ ಎಲ್ಲಿಲ್ದಾರೋ ಖುಷಿ. ಏನಕ್ಕೆ ಅಂತಂದ್ರೆ ಜೆಟ್ಟು ಪೈಪ್ ಹೊರೋದು ತಪ್ತಲಪ್ಪ ಅಂತ. ಇದೇ ಖುಷಿಲಿ ಜಲ್ದಿ ಹೋಗ್ಬಿಟ್ಟು ಮೋಟರ್ ಆಫ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಈ ವರ್ಷದಲ್ಲಿ ನನಗೆ ಅತಿಯಾಗಿ ಜಿಗುಪ್ಸೆ ಬರ್ಸಿದ್ ಒಂದೇ ವಿಷಯ ಅಂತ ಅಂದ್ರೆ ಅದು ಜೆಟ್ಟು ಪೈಪ್ ಹೊರೋದು ಮಾತ್ರ. ನೀರು ಹೊಡೆಯೋದೆಲ್ಲ ದೂರದ ಮಾತು. ಇನ್ನು ಸ್ವಲ್ಪ ದಿವಸ ಕಂಡ ಜೆಟ್ಟು ಪೈಪ್ ವಿಷಯಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಅವನ್ನೆಲ್ಲ ತೆಗೆದು ಒಂದ್ ಕಡೆಗೆ ಮಡಗ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ನಮ್ಮ ಅಪ್ಪನ ಕರ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅನ್ಗುಡ್ ಕಡೆಗೆ ಬಂದೆ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡ್ ಬರೋಷ್ಟೊಳಗೆ ಸಂಜೆ ಆಗೋಗಿತ್ತು. ಸಂಜೆಲಿ ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟೊಳಗೆ ಒಲೆ ಮೇಲೆ ಚಿಕನ್ ಘಮ ಘಮ ಅಂತ ಬೈತಾಯಿತ್ತು. ಆಮೇಲೆ ಇದ್ದೇ ಇದೆಯಲ್ಲ ನನ್ನ ಹೆಂಡ್ತಿನ ಗೋಳಿಕೊಳ್ಳೋದು. ಅದಕ್ಕೆ ಗೋಳಿಕೊಳ್ಳವ ಅಂತ ಬಂದೆ. ನನ್ನ ಹೆಂಡ್ತಿ ನನ್ನ ಜೊತೆಗಿದ್ರೆ ವಿಡಿಯೋದಲ್ಲಿ ಆ ವಿಡಿಯೋ ಚೆನ್ನಾಗಿ ಓಡುತ್ತಂತೆ, ಮಿಲಿಯನ್ ಗಟ್ಟಲೆ ವಿಡಿಯೋ ಓಡುತ್ತಂತೆ, ಲೈಕ್ಸ್ ಜಾಸ್ತಿ ಹಂಗಂತ ಹೇಳ್ತಾಳೆ ಇವಳು. ನನ್ನ ವಿಡಿಯೋನೇ ಓಡೋದು ಪಾಪ. ಅವಳನ್ನ ಹಾಕೋದೇ ಬೇಡ, ನಾವು ಈ ವಿಡಿಯೋನ 1 ಮಿಲಿಯನ್ ಗಂಟೆ ಓಡಿಸಿ ಸರಿನಾ. ಇದೇ ಚಾಲೆಂಜು, ಇವಳು ಕೊಡ್ತಾರ ಚಾಲೆಂಜ್. ನಾನು ಕಾಯಿ ಕುಯ್ಯಕ್ಕೆ ಬರ್ದವೆಲ್ಲ ಚಾಲೆಂಜ್ ಆಗ್ತವೆ. ನಮ್ಗೇನೆ ಚಾಲೆಂಜ್ ಆಗ್ತಿರೋದು. ನಮಗೆ ಚಾಲೆಂಜು. ಚಾಲೆಂಜ್ ಕಂಪ್ಲೀಟ್ ಮಾಡಿ ಗಾಯ್ಸ್. ಸರಿ ನಾನು ಕುಯ್ತೀನಿ. ನಂಗೆ ಕಾಯಿ ಕುಯ್ದು ತೋರ್ಸಪ್ಪ ಮತ್ತೆ. ಕಾಯಿ ಕೂದ್ ತೋರ್ಸಪ್ಪ ಮತ್ತೆ. ಈಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೀನು. ಆಮೇಲೆ ಚಿಕನ್ ರೆಡಿ ಆಗಿತ್ತು ಅಂದ್ಬಿಟ್ಟು ಅಗ್ರಣೆ ಪೀಸ ನನಗೋಸ್ಕರ ಪ್ರೀತಿಯಿಂದ ಎತ್ಕೊ ಬಂದಿದ್ಲು. ನಾನು ಅದೆಷ್ಟು ಬೈತೀನೋ ಅಷ್ಟೇ ಪ್ರೀತಿ ಮಾಡ್ತಾಳೆ ನಾನು ಹೆಂಡ್ತಿ. ಅಲ್ಲಿಂದ ನಮ್ಮ ಅಕ್ಕ ಅವ್ರ ಮನೆ ತಕ್ಕೆ ಸ್ಕೂಟಿ ಎತ್ಕೊ ಬರೋಣ ಅಂತ ಬಂದ್ರೆ ನಮ್ಮ ಅಕ್ಕ ಸಡನ್ ಆಗಿ ಒಂದು ನ್ಯೂಸ್ ಹೇಳ್ಬಿಟ್ಲು. ಗೈಸ್ ನೆನ್ನೆ ವಿಡಿಯೋ ಮಾಡಿದ್ಕೆ ನಮ್ಮ ಅಕ್ಕಂಗೆ ಬಾಯ್ ಬರಾಗ್ಬಿಡೋದು ನಮ್ಮ ಮಾವ. ಈಗ ಇವ್ರ ಜೊತೆ ಇನ್ನು ವಿಡಿಯೋಸ್ ಮಾಡೋದೇ ಬೇಡ ಸರಿನಾ. ನಾವೇ ಮಾಡ್ಕೊಳ್ಳೋದ. ಇವ್ರ ಜೊತೆ ಮಾಡಿ ಏನ್ ಪ್ರಯೋಜನ, ಸುಮ್ನೆ ಇವ್ರ ಕೂಡ ಬೈಸ್ಕೊಳಕ್ಕೆ. ನಮ್ಮ ಅಕ್ಕನ ಮಕ್ಳವ್ರೆ, ಅವ್ರ ಜೊತೆನೆ ವಿಡಿಯೋಸ್ ಮಾಡ್ತೀನಿ. ಅಂದ್ಮೇಲೆ ಇವ್ರೊಬ್ರು ಬರ್ತಾರೆ ಸಾಕು. ಏನೇ ಆಗ್ಲಿ ನಾನು ತಮಾಷೆಗಳಿದೆ ಅಷ್ಟೇ. ನಮ್ಮ ಅಕ್ತಿರ್ ಜೊತೆ ನಾನು ವಿಡಿಯೋಸ್ ಮಾಡೇ ಮಾಡ್ತೀನಿ. ಆಮೇಲೆ ನಾವೆಲ್ಲ ಸೇರ್ಕೊಂಡು ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೋ. ಅದ್ರಲ್ಲಿ ನಮ್ಮ ಅಕ್ಕಂಗೆ ಒಂದು ಡೈಲಾಗ್ ಕೊಟ್ಟಿದ್ದೋ. ಆ ಡೈಲಾಗ್ ಹೇಳು ಅಂತಂದ್ರೆ ನಮ್ಮ ಅಕ್ಕ ಬಿದ್ದು ನಗಾಡ್ತಾವ.